ಉತ್ತರ ವಿಭಾಗದ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ದಿನಾಂಕ 17/2/2026 ಒಂದು ಮನೆ ಕಳವು ಪ್ರಕರಣ ದಾಖಲಾಗಿತ್ತು. ಇದರ ಸಾರಾಂಶ ಏನಂತಂದರೆ, ಈ ಪ್ರಕರಣದ ಫಿರ್ಯಾದಿದಾರರಾದಂಥ ಶ್ರೀ ಸೈಯದ್ ಅಕ್ರಮ್ ಬಿನ್ ಸೈಯದ್ ಅಬ್ದುಲ್ ವಹಾಬ್ ಅವರು, ಇವರು ಭುವನೇಶ್ವರಿ ನಗರದ ಹೆಬ್ಬಾಳ ವಲಯದಲ್ಲಿ ವಾಸವಾಗಿರ್ತಕ್ಕಂಥವ್ರು. ಇವರು ದಿನಾಂಕ 11/2/2026 ಮಧ್ಯಾಹ್ನ ಮನೆಗೆ ಬೀಗ ಹಾಕಿಕೊಂಡು ಮುಂಬೈಗೆ ಹೋಗಿರ್ತಾರೆ. 16/2/2026 ರಾತ್ರಿ ಬಂದು ನೋಡಿದಾಗ ಮನೆಯದು ಕಿಟಕಿ ಮುರಿದು ಮನೆಯೊಳಗೆ ಹೋಗಿ ಯಾರೋ ಅಪರಿಚಿತರು ಮನೆಯಲ್ಲಿರ್ತಕ್ಕಂಥ ಸುಮಾರು 180 ಗ್ರಾಮ್ ಆಗುವಷ್ಟು ಬಂಗಾರ ಮತ್ತು ಅಂದರೆ ಒಟ್ಟು ಅವುಗಳ ಅಂದಾಜು ಮೌಲ್ಯ ಸುಮಾರು 25 ಲಕ್ಷ ಇಷ್ಟು ವರ್ತದ ಬಂಗಾರದ ಚಿನ್ನಾಭರಣಗಳನ್ನು ಕಳ್ಳತನ ಮಾಡ್ಕೊಂಡು ಹೋಗಿರೋ ಬಗ್ಗೆ ದೂರು ನೀಡಿರ್ತಾರೆ. ಈ ದೂರನ್ನು ದಾಖಲಿಸಿಕೊಂಡು ಕಾರ್ಯಪ್ರವೃತ್ತರಾದಂಥ ನಮ್ಮ ಹೆಬ್ಬಾಳ ಪೊಲೀಸ್ ಠಾಣೆಯ ಅಧಿಕಾರಿಗಳು ACP ಜೆಸಿನಗರ ತನ್ವೀರ್ ಅವರ ಮಾರ್ಗದರ್ಶನದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಭೈರಾಮ್ ಮತ್ತು PSI ಮೈಲಾರಿ ಹಾಗೂ ಎಲ್ಲ ನಮ್ಮ ಅಪರಾಧ ವಿಭಾಗದ ಸಿಬ್ಬಂದಿಗಳು ಅತ್ಯುತ್ತಮ ಕೆಲಸ ಮಾಡಿ ಕೂಡಲೇ ಅವನನ್ನು ಯಾರು ಕಳ್ಳತನ ಮಾಡಿದ್ದ ವ್ಯಕ್ತಿಯನ್ನು ದಸ್ತಗಿರಿ ಮಾಡಲು ಯಶಸ್ವಿಯಾಗಿದ್ದಾರೆ ಮತ್ತು ಅವನಿಂದ ಇಂಟ್ಯಾಕ್ಟ್ ಪ್ರಾಪರ್ಟಿಯನ್ನು ಕೂಡ ರಿಕವರಿ ಮಾಡಿದ್ದಾರೆ. ಅವನ ಕರ್ತಕ್ಕೆ ಬೆಳೆಸಿದಂಥ ಅವನು ಒಂದು ಕಾರ್ ಇತ್ತು, ಅದನ್ನು ಕೂಡ ಸೀಸ್ ಮಾಡಿದ್ದಾರೆ. ಅಲ್ಲದೆ ಈ ಹಿಂದೆ ಅವನು KG ಹಳ್ಳಿ ಮತ್ತು ರಾಮಮೂರ್ತಿ ನಗರದ 2 ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ. ಆ ಪ್ರಕರಣಗಳಲ್ಲಿ ಕೂಡ ಅವನ ಜಾಮೀನು ಮೇಲೆ ಹೊರಗಡೆ ಇದ್ದ. ಆ ಜಾಮೀನನ್ನು ಕೂಡ ಕ್ಯಾನ್ಸಲ್ ಮಾಡಲಿಕ್ಕೆ ಮುಂದಿನ ಪ್ರಕ್ರಿಯೆಯನ್ನು ಕೈಗೊಂಡಿದ್ದಾರೆ. ಈ ಒಂದು ಉತ್ತಮ ಕಾರ್ಯ ಮಾಡಿದ್ದಕ್ಕಾಗಿ ನಾನು ACP ಜೆಸಿನಗರ ಹಾಗೂ PI ಹೆಬ್ಬಾಳ PSI ಮತ್ತು ಎಲ್ಲ ಸಿಬ್ಬಂದಿಯವರಿಗೆ ನಾನು ಧನ್ಯವಾದ ಹೇಳ್ತೀನಿ ಮತ್ತು ಅವರಿಗೆ ಸೂಕ್ತ ಬಹುಮಾನವನ್ನು ಕೂಡ ನೀಡ್ತೀನಿ. ಸಾರ್ವಜನಿಕರಲ್ಲಿ ಒಂದು ವಿನಂತಿ ಏನಂದರೆ, ತಾವು ಯಾವುದಾದ್ರೂ ಕ್ಯಾಬನ್ನು ಬುಕ್ ಮಾಡಿಕೊಂಡು ಎಲ್ಲಿಯಾದರೂ ಹೋಗುವಾಗ ತಮ್ಮ ಪ್ರಯಾಣದ ವಿಷಯ ಅಥವಾ ಎಲ್ಲಿಗೆ ಹೋಗುತ್ತಿದ್ದೀರಿ, ಯಾವಾಗ ವಾಪಸ್ ಬರ್ತಿದ್ದೀರಿ ಅನ್ನೋದ್ರ ಬಗ್ಗೆ ವಿವರವಾಗಿ ವಾಹನದಲ್ಲಿ ಸದರಿ ಕ್ಯಾಬ್ನಲ್ಲಿ ಕೂತ್ಕೊಂಡಾಗ ಚರ್ಚಿಸಬಾರ್ದು. ಈ ಪ್ರಕರಣದಲ್ಲಿ ಅದೇ ರೀತಿಯಾಗಿ ಕಳ್ಳತನ ಪ್ರಕರಣ ಆಗಿದೆ. ಆದ್ದರಿಂದ ತಾವು ಜಾಗರೂಕರಾಗಿರಬೇಕು. ಯಾವುದೇ ಕ್ಯಾಬ್ ಡ್ರೈವರಲ್ಲಿ ಮುಂದೆ ತಮ್ಮ ಪ್ರಯಾಣದ ವಿವರಗಳನ್ನು ಅಥವಾ ತಮ್ಮ ಚಟುವಟಿಕೆಗೆ ಚಲನವಲನಗಳಿದೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಡಿಸ್ಕ್ಲೋಸ್ ಮಾಡದೇ ಇರೋದು ಒಳ್ಳೆಯದು ಅಂಥೇಳಿ ನಾನು ಬೆಂಗಳೂರು ನಗರ ಪೊಲೀಸ್ ವತಿಯಿಂದ ವಿನಂತಿ ಮಾಡ್ಕೊಳ್ತೀನಿ. ಸರ್, ನಮ್ಮ ಹೆಸರು ಸೈಯದ್ ಸಲ್ಮಾನ್ ಅಂತ. ನಾವು 11 ಫೆಬ್ರವರಿಗೆ 2:30 ಆ ಥರ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡು ರ್ಯಾಪಿಡೋ ಅಲ್ಲಿ 2 ಕಾರಲ್ಲಿ ಹೋದ್ರಿ. ಒಂದು ನಮ್ಮ ಕಾರು, ಒಂದು ಇನ್ನೊಬ್ರು ನಮ್ಮ ಫ್ಯಾಮಿಲಿ ಅವರೇ ಬುಕ್ ಮಾಡಿದ್ರು. ನಾವು 2:30 ಆ ಥರ ನಮ್ಮ ಮನೆ ಬಿಟ್ಟು ಹೋದ್ರಿ. ನಾವು ಹೋಗಿ 11th 12th 13th 14th 16ಗೆ ರಿಟರ್ನ್ ನಾವು ಬಂದ್ರಿ. 16 ರಿಟರ್ನ್ ಬಂದರೆ ನಾವು ನೋಡ್ತೀರಿ ನಮ್ಮ ಬಾಕ್ಲು ತೆಗ್ದು, ಬಾಕ್ಲು ಎಲ್ಲ ಈಸಿ ಇತ್ತು. ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ನಮ್ಮ ರೂಮ್ ಬಾಕ್ಲು ಹೊಡೆದೋಗಿತ್ತು. ಒಳಗಡೆ ಹೋಗಿ ನೋಡಿದ್ರೆ ಎಲ್ಲ ಮಂಚ ಮೇಲೆ ಎಲ್ಲ ಸಾಮಾನುಗಳು ಇತ್ತು. ನಮ್ಮ ಒಡವೆ ಏನೂ ಇದ್ದಿಲ್ಲ. ನಮ್ಮ ವೈಫು ನಾವೆಲ್ಲ ಫುಲ್ಲು ಪ್ಯಾನಿಕ್ ಆಗಿಬಿಟ್ಟು ಏನು ಮಾಡಬೇಕಂತ ನಾವು ಇಮಿಡಿಯೇಟು ಹೆಬ್ಬಾಳ ಸ್ಟೇಷನ್ಗೆ ಫೋನ್ ಮಾಡಿದ್ರೆ, ಇಮಿಡಿಯೇಟ್ ಸ್ಟೇಷನ್ ಮಾಡಿಬಿಟ್ಟು ಇಮಿಡಿಯೇಟ್ ನಮ್ಮ ಪೊಲೀಸವರೆಲ್ಲ ನಮ್ಮ ಬಂದು ತುಂಬ ಸಪೋರ್ಟ್ ಮಾಡಿದ್ರು. ಫೋನ್ ಮಾಡಿದ ತಕ್ಷಣ ಅವರು ಏನೇನಿದೆ ನಮ್ಮ ಲೊಕ್ಯಾಲಿಟಿಯಲ್ಲಿ ಕ್ಯಾಮ್ರಲ್ಲಿ ಎಲ್ಲ ನೋಡಿದ್ರು. ಅವರು ಒಂದು ದಿವಸದಲ್ಲಿ ಎಲ್ಲ ಗೊತ್ತಾಯ್ತು ಅವ್ರಿಗೆ ಏನು ಹೆಂಗಂತ ಲೊಕೇಶನಿಂದ. ಅದಕ್ಕಿಂತ ಅವರು ಒಂದು 4-5 ದಿವಸದಲ್ಲಿ ಇಟ್ಬಿಟ್ರು ಕಳ್ಳಕ್ಕೆ. ಇಟ್ಬಿಟ್ಟು 2-3 ದಿವಸದಿಂದ ಏನಿದು 15 ದಿವಸ ಒಳಗಡೆನೆ ಎಲ್ಲ ಇದಾಗ್ಬಿಟ್ಟು ನಮ್ಮದು ಎಲ್ಲ ರಿಕವರ್ ಮಾಡಿದ್ದಾರೆ. ನಮ್ದು ಏನೇನಿತ್ತು ಗೋಲ್ಡ್ ಜ್ಯುವೆಲ್ರಿ ಅದೆಲ್ಲ ನಮಗೆಲ್ಲ ಸಿಕ್ಕಿದೆ. ಅದಕ್ಕೆ ತುಂಬ ನಾವು ನಮ್ಮ ಹೆಂಡತಿ, ನಮ್ಮ ಫ್ಯಾಮಿಲಿಯವರೆಲ್ಲ ತುಂಬ ಖುಷಿ ಇದ್ದೀರಿ. ನಮ್ಮ ಹೆಬ್ಬಾಳ ಪೊಲೀಸರು ನಮ್ಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ. ನಾವು ಲೈಫಲ್ಲಿ ನಾವು ಆನೆಸ್ಟ್ಲಿ ಹೇಳ್ತಾ ಇದ್ದೀರಿ, ನಮ್ಮ ಹಾರ್ಟಿಂದ ನಾವು, ನಮ್ಮ ತಂದೆ, ನಮ್ಮ ಫ್ಯಾಮಿಲಿಯವರು ತುಂಬ ನಾವು ಕಷ್ಟಪಟ್ಟಿದ್ರು. ತುಂಬ ಥ್ಯಾಂಕ್ಸ್ ಸರ್, ತುಂಬ ಥ್ಯಾಂಕ್ಸ್ ಪೊಲೀಸವ್ರಿಗೆ, ಎಲ್ಲರಿಗೂ ಥ್ಯಾಂಕ್ಸ್ ಇದೆ. ಎಲ್ಲ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಫ್ಯಾಮಿಲಿಯವರು, ನಮ್ಮ ಬ್ರದರ್ಸು ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್. ನಮಸ್ಕಾರ, ನನ್ನ ಹೆಸರು ಮಕ್ಸೂದ್ ಅಂತ. ನನ್ನ ಫ್ರೆಂಡ್ ಸಲ್ಮಾನ್ ಅಂತ ಸರ್. ಅವ್ರು ಬಂದು ಮುಂಬೈಗೆ ಹೋದರು ಪರ್ಚೇಸಿಂಗ್ ಮಾಡೋಕ್ಕೆ. ಬ್ಯಾಂಗ್ಳೂರಿಂದ ಮುಂಬೈಗೆ ಹೋದರು ರ್ಯಾಪಿಡೋನಲ್ಲಿ ಹೋಗುವಾಗ ಇವನು ಬಂದು ಕಳ್ಳ ಬಂದು ಎಲ್ಲ ಚೆಕ್ ಮಾಡಾದ್ಮೇಲೆ 14th ಬಂದು ಲೈಟ್ ಲಾಕ್ ಮಾಡಿ ಎಲ್ಲ ಮನೆಗೆಲ್ಲ ಲಾಕ್ ಮಾಡಿ ಕ್ಲೀನಾಗೆ ಇದು ಮಾಡ್ದೆ. ಲಾಕ್ ಮಾಡಾದ್ಮೇಲೆ ಕಳ್ಳ ಇಸ್ಕೊಂಡು ಎಲ್ಲ ಇದು ಪೊಲೀಸರು ಪೊಲೀಸ್ ಬಂದು ಕ್ಲೀನಾಗಿ ವೆರಿಫೈ ಮಾಡಿ ಜಲ್ದಿ ಹಿಡಿದಿದ್ದಾರೆ. ಅವ್ರಿಗೆ ಫುಲ್ ಧನ್ಯವಾದಗಳು. ಹೆಬ್ಬಾಳ ಸ್ಟೇಷನಿಂದ ಸಬ್ ಇನ್ಸ್ಪೆಕ್ಟ್ರು ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಎಲ್ಲ ಧನ್ಯವಾದಗಳು. ನಮ್ಮ ಕಡೆಯಿಂದ ತುಂಬ ಹೆಲ್ಪ್ ಆಗಿದೆ ಅವ್ರ ಕಡೆಯಿಂದ ನಮಗೆ. ನಮ್ಮ ಫ್ರೆಂಡ್ಗೆ ಸ್ವಲ್ಪ ಏನೋ ಒಂದು ಪ್ರಾಬ್ಲಮ್ ಇತ್ತು, ಅವರು ಹೆಲ್ಪ್ ಚೆನ್ನಾಗಿ ಮಾಡಿದ್ದಾರೆ ಸರ್. ರೆಸ್ಪಾನ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಧನ್ಯವಾದಗಳು.